ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಪ್ರಕರಣ ಬೈಯಪ್ಪನಹಳ್ಳಿ ಠಾಣೆಗೆ ಏರ್ ಫೋರ್ಸ್ ಅಧಿಕಾರಿಗಳ ಭೇಟಿ. ಈ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾರ್ಗೆ ಬೈಕ್ ಟಚ್ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಗಲಾಟೆಯೇ ನಡೆಯಿತು. ಮೊದಲಿಗೆ ವಿಂಗ್ ಕಮಾಂಡರ್ ಮೇಲೇನೆ ಆ ಬೈಕ್ ಸವಾರ ಹಲ್ಲೆ ಮಾಡ್ದ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆತನನ್ನ ಅರೆಸ್ಟ್ ಮಾಡಲಾಗಿತ್ತು, ಎಫ್ಐಆರ್ ಆಗಿತ್ತು. ಅದೇ ನಂತರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಾಗ ಗೊತ್ತಾದದ್ದು ವಿಂಗ್ ಕಮಾಂಡರ್ ಅವರೇ ಹಲ್ಲೆ ಮಾಡಿದ್ದಾರೆ ಅನ್ನೋದು. ಕನ್ನಡಿಗನ ಮೇಲೆ ಈ ಹಲ್ಲೆಯಾಗಿದ್ದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೈಯಪ್ಪನಹಳ್ಳಿ ಠಾಣೆಗೆ ಏರ್ ಫೋರ್ಸ್ನ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಯಾಕಂದರೆ ಈ ಹಲ್ಲೆ ಮಾಡಿದಂತಹ ಆರೋಪವನ್ನು ಎದುರಿಸ್ತಾ ಇರುವಂಥವರು ವಿಂಗ್ ಕಮಾಂಡರ್. ಈ ಹಿನ್ನೆಲೆಯಲ್ಲಿ ಏರ್ ಫೋರ್ಸ್ ಅಧಿಕಾರಿಗಳ ಭೇಟಿ, ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಈ ಪ್ರಕರಣ ದಾಖಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಸ್ಥಳ ಮಹಜರ್ ಕೂಡ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈಯಪ್ಪನಹಳ್ಳಿ ಠಾಣೆ ಪೊಲೀಸರಿಂದ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ವಿಂಗ್ ಕಮಾಂಡರ್ ಮತ್ತು ವಿಕಾಸ್ ನಡುವೆ ನಡೆದಂತಹ ಗಲಾಟೆ ಅದು. ಆ ಗಲಾಟೆ ನಡೆದಂತಹ ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗ್ತಾ ಇದೆ. ಗಲಾಟೆ ಕುರಿತು ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಸ್ಥಳ ಪರಿಶೀಲನೆ. ಗಲಾಟೆ ನಡೆದಂತಹ ಸ್ಥಳದಲ್ಲಿ ಮಹಜರ್ ಕಾರ್ಯಕ್ಕೆ ಪೊಲೀಸರು ಮುಂದಾಗಿದ್ದು, ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಗಲಾಟೆಯಾದಾಗ ಇದ್ದಂತಹ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನ, ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗ್ತಾ ಇದೆ. ಬೈಕ್ ಟಚ್ ಆಗಿದ್ದಕ್ಕೆ ಕಾರ್ಗೆ ಗಲಾಟೆ ಶುರುವಾಗುತ್ತೆ. ವಿಂಗ್ ಕಮಾಂಡರ್ ಮೊದಲಿಗೆ ಆರೋಪಿಸಿದ್ರು ಆ ಯುವಕ ನನ್ನ ಮೇಲೆ ಹಲ್ಲೆ ಮಾಡ್ದ ಅಂತ ಹೇಳಿ. ಪ್ರಕರಣ ದಾಖಲಾಗಿತ್ತು. ಆ ಯುವಕನನ್ನ, ವಿಕಾಸ್ನನ್ನ ವಶಕ್ಕೆ ಪಡೆಯಲಾಗಿತ್ತು. ಆದರೆ ನಂತರ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ರೆ ಗೊತ್ತಾದದ್ದು ವಿಂಗ್ ಕಮಾಂಡರ್ ಅವರೇ ಆ ಯುವಕನ ಮೇಲೆ ದಾಳಿ ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಆ ಆರೋಪದಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರ್ ಕಾರ್ಯ, ಒಂದು ಕಡೆ ಸಿಸಿಟಿವಿಯಲ್ಲಿ ಆದಂತಹ ಹಲ್ಲೆಯ ದೃಶ್ಯ ನೋಡ್ತಾ ಇದ್ದೀವಿ. ಅವರೇ ಅಟ್ಯಾಕ್ ಮಾಡ್ತಾರೆ. ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಗಾಯಗೊಂಡಿದ್ದಾನೆ ಆ ಯುವಕ. ಜೊತೆಗೆ ಆತನ ಪೋಷಕರು ಕೂಡ ಬಹಳ ನೊಂದು ಮಾತನಾಡಿದರು. ಮಗನ ಮೇಲೆ ಹಲ್ಲೆ ಆಗಿದ್ರೆ, ಆದರೆ ಮಗನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ, ಎಷ್ಟು ಸರಿ ಅಂತ. ಈ ಘಟನೆ ಆದ ಮೇಲೆ ವಿಂಗ್ ಕಮಾಂಡರ್ ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ಈ ಪ್ರಕರಣ ದಾಖಲಾಗೋದು. ಆದರೆ ಪರಿಶೀಲಿಸಿದಾಗ ವಿಷಯ ತಿಳಿದು ಬರುತ್ತೆ. ಎಸ್, ಘಟನೆ ನಡೆದಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಒಂದು ಚಿಕ್ಕ ವಿಚಾರ, ಗಲಾಟೆ ದೊಡ್ಡ ಮಟ್ಟದಲ್ಲಾಗತ್ತೆ, ಜೊತೆಗೆ ಪರಸ್ಪರ ಹಲ್ಲೆ ಆಗುತ್ತೆ. ಆದರೆ ಇದರ ಮಧ್ಯೆ ಕನ್ನಡ ಹಿಂದಿ ವಿಚಾರ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವಂಥದ್ದು. ಇನ್ನು ಈ ಘಟನೆ ನಡೆದಿರುವಂಥದ್ದು ಏನು ನಾಗವಾರ ಪಾಳ್ಯ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ, ಈ ರಸ್ತೆಯಲ್ಲಿ DRDO ಯೋಧ ಆಗಿರುವಂತಹ ಶಿಲಾದಿತ್ಯ ಅವರು ತಮ್ಮ ಪತ್ನಿ ಜೊತೆ ಇದೇ ಮಾರ್ಗದಿಂದ ಅವರೇನು ಮೇನ್ ರೋಡ್ಗೆ ಅಂತ ಹೇಳಿ ತೆರಳ್ತಾ ಇರ್ತಾರೆ. ಇನ್ನು ಇದೇ ರಸ್ತೆಯಲ್ಲಿ ವಿಕಾಸ್ ಎಂಬ ಇಂಜಿನಿಯರ್ ಕೂಡ ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅಂದರೆ ಏನು ವಿಕಾಸ್ ಎಡಭಾಗದಲ್ಲಿರ್ತಾನೆ, ಜೊತೆಗೆ ಶಿಲಾದಿತ್ಯ ಅವರ ಕಾರು ಬಲಭಾಗದಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಇಲ್ಲೊಂದು ಸ್ವಲ್ಪ ಕಂಜೆಸ್ಟೆಂಟ್ ಪಾಯಿಂಟ್ ಇರುತ್ತೆ. ಆ ಪಾಯಿಂಟಲ್ಲಿ ಲೈಟಾಗಿ ಗಾಡಿ ಟಚ್ ಆಗಿ ಬೈಕು ಮುಂದಕ್ಕೆ ಹೋಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಆ ಕಾರ್ನಲ್ಲಿದ್ದಂತಹ ಶಿಲಾದಿತ್ಯ ಅವರ ವೈಫ್ ಏನೋ ಕೈಯನ್ನು ತೋರಿಸಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಇನ್ನು ಯಾವಾಗ ಆ ರೀತಿಯಾಗಿ ಆ ಕೈಯನ್ನು ತೋರಿಸಿದ್ರು ಅನ್ನೋದನ್ನು ವಿಕಾಸ್ ನೋಡ್ತಾನೆ. ಅದಾದ ಬಳಿಕವಾಗಿ ವಾಪಸ್ ಯೂಟರ್ನ್ ಮಾಡಿಕೊಂಡು ಈ ಜಾಗಕ್ಕೆ ವಿಕಾಸ್ ಬರ್ತಾನೆ. ಬಂದಾದ್ಮೇಲೆ ಗಾಡಿಯನ್ನು ಅಡ್ಡ ಹಾಕ್ತಾನೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ನಂತರದಲ್ಲಿ ಏನು ವಿಕಾಸ್ದಿಂದ ಶಿಲಾದಿತ್ಯ ಅವರ ಮೇಲೆ ಹಲ್ಲೆ ಆಗುವಂಥದ್ದು, ಅದಾದ ಬಳಿಕವಾಗಿ ಏನು ಶಿಲಾದಿತ್ಯದಿಂದ ವಿಕಾಸ್ ಮೇಲೆ ಹಲ್ಲೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಆದಂತಹ ಒಂದಷ್ಟು ಹೊಡೆದಾಟದ ಘಟನೆಗಳು ಇಲ್ಲಿ ನಡೆಯುವಂಥದ್ದು. ಇನ್ನು ಇದಾದ ಬಳಿಕವಾಗಿ ಪೊಲೀಸ್ ಠಾಣೆಗೆ ತೆರಳಿದಂತಹ ಶಿಲಾದಿತ್ಯ ಹಾಗೂ ಅವರ ವೈಫ್ ಏನೊಂದು ಕಂಪ್ಲೇಂಟನ್ನು ಕೊಡ್ತಾರೆ. ತಮ್ಮನ್ನ ಇಲ್ಲಿನ ಸ್ಥಳೀಯರು ಕೂಡ ಸೇರಿಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ನೀವು ಹಿಂದಿಯವರು, ಕನ್ನಡ ಬರೋದಿಲ್ಲ, ಇದು ಕನ್ನಡ, ಇದು ನಮ್ಮದು, ನಿಮಗೆ ಏನು ಬೇಕಾದರೂ ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ದಬ್ಬಾಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸಾಕಷ್ಟು ಹಲವು ಬಾರಿ ಹಲ್ಲೆ ಮಾಡುವಂಥದ್ದು. ಅಂದರೆ ಇಲ್ಲಿನ ಸ್ಥಳೀಯರು ಕೂಡ ಅವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೂ ಕೂಡ ಕೇಳದೆ ಅವರ ಮೇಲೆ ಪದೇ ಪದೇ ಹಲ್ಲೆ ಮಾಡುವಂಥದ್ದು. ಜೊತೆಗೆ ಇದಾದ ಬಳಿಕವಾಗಿ ಎಲ್ಲವನ್ನೂ ಕೂಡ ಅವರು ಏನೊಂದಷ್ಟು ವಿಡಿಯೋ ಫೋಟೋಗಳನ್ನು ತೆಗೆಯುವಂಥದ್ದು. ಅದಾದ ಬಳಿಕವಾಗಿ ಪೊಲೀಸ್ ಠಾಣೆಯಲ್ಲಿ ಏನೊಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಇನ್ನು ಸದ್ಯಕ್ಕೆ ಈ CCTVಗಳ ಆಧಾರವಾಗಿ ಇಟ್ಟುಕೊಂಡು ವಿಕಾಸ್ನ ಕುಟುಂಬಸ್ಥರು ಕೂಡ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿದ್ದಾರೆ.
ಆ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ವಿಂಗ್ ಕಮಾಂಡರ್ ಆಗಿರುವಂತಹ ಶಿಲಾದಿತ್ಯ ವಿರುದ್ಧವಾಗೂ ಕೂಡ ಒಂದು FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೊಲೆ ಯತ್ನ ಪ್ರಕರಣದ ಅಡಿ FIR ದಾಖಲಾಗಿರುವಂಥದ್ದು. ಸತ್ಯಾಸತ್ಯತೆಗಳು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಜಗದೀಶ್, TV9 ಬೆಂಗಳೂರು.